ಬಳ್ಳಾರಿಯ ವಿಜಯನಗರದಲ್ಲಿ ಭೀಕರ ಅಪಘಾತ ನಡೆದಿರುವಂತಹ ಘಟನೆ ನಡೆದಿದೆ. ವಿಜಯನಗರದಲ್ಲಿ ಭೀಕರ ಅಪಘಾತ ಸಂಭವಿಸಿರುವಂತಹ ಘಟನೆ ನಡೆದಿದ್ದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಲಾರಿ ಬಿದ್ದ ರಭಸಕ್ಕೆ ದಾಳಿಂಬೆ ಬಾಕ್ಸ್ಗಳು ಚೆಲ್ಲಾಪಿಲ್ಲಿಯಾಗಿವೆ. ಲಾರಿ ಡ್ರೈವರ್ ಈರಣ್ಣ ಬಾಗಿ ಸಾವನ್ನಪ್ಪಿದ್ದಾರೆ. 37 ವರ್ಷದ ವ್ಯಕ್ತಿ ಕ್ಲೀನರ್ ಗಂಭೀರವಾದಂತಹ ಗಾಯವಾಗಿದ್ದು ಆಲಮಟ್ಟಿಯಿಂದ ಮೈಸೂರಿಗೆ ದಾಳಿಂಬೆ ತುಂಬಿಕೊಂಡು ಹೋಗ್ತಿದ್ದಂತಹ ಲಾರಿ ಹಗರಿಬೊಮ್ಮನಹಳ್ಳಿಯ ತಿಮ್ಮಲಾಪುರ ಟೋಲ್ನಲ್ಲಿ ಪಲ್ಟಿಯಾಗಿದ್ದು ಲಾರಿ ವೇಗವಾಗಿ ಬಂದು ಟೋಲ್ನಲ್ಲಿ ಹಣ ಪಾವತಿಸುತ್ತಿದ್ದ ಬೊಲೆರೋ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಆಟಿಕೆಯಂತೆ ತೂರಿ ಹೋದ ಬೊಲೆರೋ ವಾಹನದಲ್ಲಿದ್ದವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಲಾರಿ ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಾ ಇದ್ದು ತಿಮ್ಮಲಾಪುರ ಟೋಲ್ನಲ್ಲಿ ಪಲ್ಟಿಯಾಗಿದೆ ಲಾರಿ. ನೀವು ಕೂಡ ಆ ಟೋಲ್ ಬಳಿ ಸಂಭವಿಸಿರುವಂತಹ ಅಪಘಾತದ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಹಗರಿಬೊಮ್ಮನಹಳ್ಳಿಯ ಟೋಲ್ ಬಳಿ ಈ ಅಪಘಾತ ಸಂಭವಿಸಿದೆ. ಭೀಕರದ ದೃಶ್ಯ ಎಷ್ಟು ಭೀಕರವಾಗಿದೆ ಅನ್ನುವಂತಹ ದೃಶ್ಯವನ್ನ ಗಮನಿಸಬಹುದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಬಳ್ಳಾರಿಯ ವಿಜಯನಗರದಲ್ಲಿ ಭೀಕರ ಅಪಘಾತ ನಡೆದಿದೆ. ಯಾವಾಗಾಗಿದ್ದು, ಹೇಗಾಯ್ತು? ಕಾವ್ಯ, ಇವತ್ತು ಸಂಜೆ ವೇಳೆಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಹಗರಿಬೊಮ್ಮನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ 50ರ ತಿಮ್ಲಾಪುರ್ ಟೋಲ್ ಏನಿದೆ, ಆ ಒಂದು ಟೋಲ್ ನಲ್ಲಿ ಘಟನೆ ನಡೆದಿರುವಂತದ್ದು. ಅಂದ್ರೆ ಟೋಲ್ ನಲ್ಲಿ ಅತಿ ವೇಗವಾಗಿ ಬಂದಂತ ಏನು ದಾಳಿಂಬೆ ತುಂಬಿಕೊಂಡಿದ್ದಂತ ಲಾರಿ ಏನಿರುತ್ತೆ, ಅದು ಟೋಲ್ ಕಟ್ಟತಕ್ಕಂತ ಸಂದರ್ಭದಲ್ಲಿ ನಿಂತಿರ್ತಕ್ಕಂಥ ಒಂದು ಬೊಲೆರೋ ವಾಹನಕ್ಕೆ ಹಿಂಬದಿಯಿಂದ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತೆ ಏನು ಸ್ಪೀಡ್ ಆಗಿತ್ತು, ಅದೊಂದು ಲಾರಿ ತುಂಬಾ ಸ್ಪೀಡ್ ಆಗಿದ್ದರಿಂದಾಗಿ ಡಿಕ್ಕಿ ಹೊಡೆದಂತ ನಂತರದಲ್ಲಿ ಅದು ಡಿವೈಡರ್ಗೆ ಗುದ್ದಿ ನಂತರದಲ್ಲಿ ಅದಕ್ಕೆ ನೆಲಕ್ಕೆ ಬಿದ್ದಿದೆ. ಅದರ ಜೊತೆಗೆ ಲಾರಿಯಲ್ಲಿದ್ದಂತ ದಾಳಿಂಬೆ ಏನಿದ್ದು ಅವು ಕೂಡ ಚೆಲ್ಲಪಿಲ್ಲಿ ಆಗಿದೆ. ಆ ಒಂದು ಭೀಕರತೆ, ಅಂದ್ರೆ ಆ ಒಂದು ಭೀಕರತೆ ಕೂಡ ಎಷ್ಟು ಪ್ರಮಾಣದಲ್ಲಿ ಅನ್ನುವಂಥದ್ದು ಸಿಸಿ ಕ್ಯಾಮ್ರಾದಲ್ಲಿ ಕೂಡ ಸರಿಯಾಗಿದೆ. ಈ ಒಂದು ಭೀಕರತೆಗೆ ಸಂಬಂಧಪಟ್ಟಂತೆ ಅಲ್ಲಿ ಲಾರಿ ಚಾಲಕ ಮತ್ತು ಮೃತಪಟ್ಟಿದ್ದು, ಕ್ಲೀನರ್ಗೆ ಗಂಭೀರವಾಗಿರ್ತಕ್ಕಂಥ ಗಾಯವಾಗಿದೆ. ಅಂದ್ರೆ ಬಸವನ ಬಾಗೇವಾಡಿಯ ಲಾರಿ ಚಾಲಕ ಈರಣ್ಣ ಬಾಗಿ ಅವರು ಮೃತಪಟ್ಟಿದ್ರೆ, ಕ್ಲೀನರ್ ಶ್ರೀಶೈಲನಿಗೆ ಗಂಭೀರವಾಗಿರ್ತಕ್ಕಂಥ ಗಾಯವಾಗಿದೆ. ಆಲ್ಮಟ್ಟಿಯಿಂದ ಮೈಸೂರಿಗೆ ದಾಳಿಂಬೆಯನ್ನು ತುಂಬಿಕೊಂಡು ಲಾರಿ ಹೋಗ್ತಿತ್ತು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಮರಿಯಮ್ಮನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಲಾರಿ ಚಾಲಕನ ಅಜಾಗರೂಕತೆಯಿಂದ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಾವ್ಯ, ಅಮರೇಶ್, ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈಗ? ಸದ್ಯ ಗಾಯಾಳು ಇವರು ಕ್ಲೀನರ್ ಶ್ರೀಶೈಲ್ ಏನಿದ್ರು ಅವ್ರು ಸದ್ಯಕ್ಕೆ ಚೇತರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಇನ್ನೂ ಒಂದೇನಂದ್ರೆ ಬೊಲೆರೋ ವಾಹನದಲ್ಲಿ ಕೂಡ ಒಂದಿಷ್ಟು ಜನರಿದ್ರು, ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆದ್ರೆ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯಕ್ಕೆ ಅವರು ಹೊಸಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಆದ್ರೆ ಡ್ರೈವರ್ ಮಾತ್ರ ಈರಣ್ಣ ಬಾಗಿ ಅವನು ಮೃತಪಟ್ಟಿದ್ರೆ, ಉಳಿದಂತವ್ರು ಎಲ್ಲರೂ ಕೂಡ ಈಗ ಸುರಕ್ಷಿತವಾಗಿ ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಕಾವ್ಯ, ಥ್ಯಾಂಕ್ ಯು ಅಮರೇಶ್ ಡೀಟೇಲ್ಸ್ಗಾಗಿ. ಅಪಘಾತದ ದೃಶ್ಯ ಎಷ್ಟು ಭೀಕರವಾಗಿದೆ ಅಂತ ನೀವು ಕೂಡ ಗಮನಿಸ್ತಾ ಇರ್ಬೋದು. ಮುಂದೆ ನಿಂತಿದ್ದಂತಹ ಕಾರ್ಗೆ ಹಿಂದಿನಿಂದ ಬಂದಂತಹ ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಲಾರಿ ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಕ್ಲೀನರ್ ಮತ್ತೆ ಕಾರಿನ ಚಾಲಕರು ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ.